ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಬಂದವಳು ಇನ್ನೂ ಸ್ನಾನಗಿನ ಏನೂ ಮಾಡಿಲ್ಲ ಇವತ್ತು. ಸ್ವಲ್ಪ ಹೊತ್ತು ಮಲ್ಕೊಂಡು ಮುಖಕ್ಕೆ ತೊಳ್ಕೊಂಡು ಕೂತಿದ್ದೀನಿ. ಅಷ್ಟು ಬಿಟ್ಟರೆ ಮತ್ತಿನ್ನೇನು ಮಾಡಿಲ್ಲ. ಬನ್ನಿ ಫಸ್ಟು ಇವಾಗ ಟೀ ಕುಡಿಯೋಣ. ಕಾಫಿ ಆಲ್ರೆಡಿ ಕುಡಿದ್ಬಿಟ್ಟಿದ್ದೀನಿ. ಸೊ ಟೀ ಕುಡಿಯೋಣ, ಆಮೇಲೆ ತಿಂಡಿ ಗಿಂಡಿ ಮಾಡೋಣ. ಕಟ್ಟಾಗ್ತಾ ಇದೆ ಬಂದಾಗಿಂದ. ಕೆಲಸ ಐತೆ. ನಮ್ಮನೆ ಏನೇ ಮಾಡಿದ್ರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತೀವಿ ಆ್ಯಂಡ್ ಕುತ್ಕೊಂಡು ಕುಡಿತೀವಿ. ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅಥವಾ ಮಸಾಲ ವಾಟರ್ ಆಗಿರ್ಬೋದು, ಗ್ರೀನ್ ಟೀ ಆಗಿರ್ಬೋದು, ಎಲ್ರಿಗೂ ಒಂದು ರೌಂಡ್ ಅದು ಸರ್ವ್ ಆಗಬೇಕು. ಎಲ್ಲರೂ ಕುತ್ಕೊಂಡು ತಿನ್ನಬೇಕು. ಸ್ವಲ್ಪ ಆದರೂ ಪರವಾಗಿಲ್ಲ, ಎಲ್ಲರೂ ತಿಂದ್ರೇ ನಮಗೆ ಸಮಾಧಾನ. ಸುರಿ ತಿನ್ಬಾ ನಿನ್ ಬಾಯಿಗೆ. ಲಕ್ಷ್ಮಿ ಏನ್ ತಿಂಡಿ? ಗೈಸ್, ಇವಾಗ ಬನ್ನಿ ನಮ್ಮ ಭಾಗ್ಯಲಕ್ಷ್ಮಿಗೆ ತಿಂಡಿ ಏನು ಅಂತ ಹೇಳಿದ್ರಕ್ಕೆ ಹೇಳ್ತಲ್ಲ. ಚಿಂಟುಗೆ ತಿಂಡಿ ಬಂತು. ಒಡೆ ಏನ್ ಡ್ರಾಮಾ. ಅಯ್ಯೋ, ಒಂದ್ ತಿಂಗಳು ಅನ್ಭವಿಸ್ಬೇಕು ಅಮ್ಮ. ನಮ್ಮಮ್ಮ ನಮಗೋಸ್ಕರ ಪಲಾವ್ ಮಾಡಿದ್ದಾರೆ. ಗೈಸ್, ಇವತ್ತಿನ ತಿಂಡಿ ಬಿಸಿ ಬಿಸಿ ಪಲಾವ್ ಮತ್ತೆ ವಡೆ. ಪಲಾವ್ ತಿನ್ನೋಣ. ಬಾರಪ್ಪಜಿ. ಮತ್ತೆ ಆಗ್ಲೇ ಕೇಳ್ತಿತ್ತು ಅಂದ್ರೆ ತಿಂಡಿ ನಮ್ ಚಿಂಟುಗೆ ನಮ್ಮ ಅಮ್ಮ ಮಾಡಿರೋದೇ ಬೇಕು. ಇದು ಆಕ್ಚುಲಿ ತಿಥಿ ವಡೆ. ಯಾವ ಹಬ್ಬ? ಅದೇ ಪಕ್ಷ, ಇನ್ನೇನು ಅದೇ ತಿಂತೀನಿ ತಾನೆ. ಅದೇ ಗೈಸ್, ಪಕ್ಷ ಸತ್ತಿರೋರ್ದು ಅದ್ರ ವಡೆ ಅವನಿಗಿಷ್ಟ ಆಯ್ತಾ ಇಲ್ಲ. ಅವನಿಗೆ ನಮ್ಮಮ್ಮ ಮಾಡ್ತಾರಲ್ಲ ಅದೇ ಪಂಚಾಮೃತ. ಭಾಗ್ಯಲಕ್ಷ್ಮಿ ಮೊಮ್ಮಗ ಅವನು. ಏನಂದೆ ರಾಜ್ಕುಮಾರ? ಏನು ಏನು ಗೊತ್ತಿಲ್ಲ. ಇಷ್ಟೊಂದು ಆಲೂಗಡ್ಡೆ ಹಾಕ್ತಾರೆ ಒಂದೇ ರೀ ತಪ್ಪದು. ಅವೆಲ್ಲ ನಿಮ್ಗೆ ಬಂದವೆ. ಆಲೂಗೆಡ್ಡೆ ಇಷ್ಟು ಬಂತು, ಟೊಮ್ಯಾಟೊ ಇಷ್ಟು ಬಂತು. ಅಲ್ಲಿರೋದೇ ಇಷ್ಟು ಪಾತಲ್ಲ. ನಿಮ್ಗೆ ಹಂಗ ಅನ್ಸುತ್ತೆ, ಎಲ್ಲ ನನಗೆ ಬಂದವೆ. ಟೊಮ್ಯಾಟೊನೇ ಅವು ಅಪರೂಪಕ್ಕೆ ವರ್ಷಕ್ಕೊಂದ್ಸಲ ಚಿಂಟು ಬಂದವನಲ್ಲ ಅಮ್ಮಮ್ಮ ಮನೆಗೆ, ಅದಕ್ಕೆ ಓಡ್ ಬಂದವ್ ನಿನ್ನ ಹತ್ರಕ್ಕೆ. ನೀನೇನ್ ದಿನ ಬತ್ತೀಯಾ? ತಿಂಗ್ಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಬತ್ತೀಯ. ಅದಕ್ಕೆ ಅವು ಓಡ್ ಬಂದವ್ ಲಕ್ 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 ಅಂತ ಮಾತಾಡಿಸ್ಬಿಟ್ಟು ಹೊಟ್ಟೆ ಒಳಗೆ ಹಾಕೋ. ಅದೇ ಅಭ್ಯಾಸ ಆಗೈತಿಲ್ಲ. ಮಾಡಕ್ತೀನಿ ಸ್ವಲ್ಪ ತಿಂದವ್ರಂತ. ಆಲೂ ಬೇಡ ಅಂದರೆ ಎಷ್ಟು ಟೈಮ್ ಈಗ? ಆಯ್ತು ಪೂಜೆ ಬುಧವಾರ, ಗುರುವಾರನ ನೀವ್ ಹೇಳ್ದು ಒಂದಕ್ಕೆ ಅಂತ. ಬುಧವಾರ
ಗಾಡಿ ಸರ್ವಿಸ್ ಮಾಡಿಸ್ಕೊಂಬಂದು ನಿಲ್ಲಿಸಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳಿ. ಅವನಾಗ ಸಿಂಟೆಕ್ಸ್ ಅದನ್ನ ಕೇಳಿ. ಈಗ ಹೋಲ್ಸೇಲಾಗಿ ಎಲ್ರು ಬರ್ತಾರೆ, ನಮ್ಮ ಅಮ್ಮನೂ ಓಡ್ ಬರುತ್ತೆ ನೈಲ್ ಕಟ್ ಮಾಡ್ಕೊಡು ಅಂತ. ಬರಪ್ಪ, ಈ ಪೇಪರ್ ಒಂದ್ಸಲ ಯಾಕೆ ಇಟ್ಕೊಂಡಿದ್ಯಾ? ಹೇಳ್ತು ಇಟ್ಕೊಂಡೆ. ಕೊಡು ಗೈಸ್, ಚಿಂಟುಗೆ ನೈಲ್ ಕಟ್ ಅಂತೆ ಮಾಡ್ಕೊಡೋಣ ಬನ್ನಿ. ಇದೆಲ್ಲ ಕೈ ಕೊಡ. ಯಾವ ಕೈಯೋ ಮಾಡ್ಕೊಂಡಿದ್ಯಲ್ಲ, ಬಾರ ಮುಂದೆ ಬಾರೋ. ಏನೋ ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ಗೊತ್ತದು, ನಿಹಾಲ್. ನಿಹಾಲ್. ಏನು ಓದ್ತಾ ಇದೆಯಾ? ಸ್ಟ್ಯಾಂಡರ್ಡ? ಅದೇ ಕ್ಯಾಲ್ಸಿಯಂ ಕಮ್ಮಿ ಕ್ಯಾಲ್ಸಿಯಂ ಅಲ್ಲ, ನೀನೇನೇನೋ ಅಂತ್ಯ. ಎಲ್ಲ ವಿಟಮಿನ್ ಕ್ಯಾಲ್ಸಿಯಂ ಕಣೋ. ಅದು ಟ್ಯಾಬ್ಲೆಟ್ ತಿಂದ್ರೆ ಆಯ್ತು. ಟ್ಯಾಬ್ಲೆಟ್ ತಿನ್ನೋದಲ್ಲ, ಹಾಲು ಕುಡಿಬೇಕಾ. ನೀವ್ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತೀರಪ್ಪ. ನೀವು B12 ಅಂತೀರಾ, ನಮ್ಮಮ್ಮ ಇನ್ನೇನು ಅಂತದೆ, ಕ್ಯಾಲ್ಸಿಯಂ ಅಂತದೆ. ಅದೆಲ್ಲ ಅದ್ ಹಂಗೆ ಕಮ್ಮಿ ಆಯ್ತದ, ಅದೆಲ್ಲ ಕಮ್ಮಿ ಆಗಲ್ಲ. ಅಯ್ಯೋ ಅಮ್ಮಮ್ಮ ಸುಮ್ನಿರ್ತೀರಾ? ಅಯ್ಯೋ ಅದು ಮುಂಚೆ 2 ಸಲ ಕೊಡ್ತಾ ಇದ್ದು. ಇಲ್ಲ, ಇಲ್ಲಿ ರಜಾ ಬಂದ್ಮೇಲೆ ಬಿಟ್ಟ. ಇಲ್ಲಿ ಬಂದಾಗ ಬಿಡ್ತಾನೆ ನಮ್ಮ ಅಮ್ಮನ ಜೊತೆ ಜೋರ್ ಮಾಡ್ಕೊಂಡು. ಮುಂಚೆ ಇದ್ದು 2 ಹೊತ್ತು ಕುಡಿಯೋನು, ಈ ಸಲ ರಜಕ್ಕೆ ಬಂದಲ್ಲ ಏ ನಾನ್ ಒಂದೇ ಸತಿ ಕುಡಿಯೋದು. ಅಷ್ಟೇ ಮುಗೀತು. ಗೈಸ್, ಏನೋ ಒಂದ್ ಹುಡುಕ್ತಾ ಇದ್ದೆ, ನಂದು ಏನೋ ಒಂದ್ ಸಿಕ್ತು. ತುಸು ಏನದು? ನೋಡು, ಬನ್ನಿ ತೋರಿಸ್ತೀನಿ ಹೆಂಗೆ. ನಿಂದ ಮಾಮದ? ನಂದು. ಓ, ನಾನ್ ತಗೊಂಡಿದ್ದು, ಅಪ್ಪಾಜಿ ತಗೊಟ್ಟಿದ್ದು ಮುರಿದೋಗಿತ್ತು, ಅವಾಗ ನಾನ್ ತಗೊಂಡಿದ್ದು. ಹಾಕೋ. ನಾಯೇ ಹುಡುಗಿರ್ ಹುಡ್ಗಿರ್ದಲ್ವಾ ಫಾಸ್ಟ್ ಟ್ರ್ಯಾಕ್. ಹುಡುಗರು ಲೂಸ್ ತರ ಆಡ್ತೀಯಲ್ಲೇ ತಿಕ್ಲಾ. ತಗೊಳಮ್ಮ, ಹಾಕೋ. ದಿನ ಹಾ, ಸಖತ್ತಾಗಿದೆ ನೋಡು. ಎಲ್ಲಿ? ಗೈಸ್, ಇದೊಂದು ಸಿಕ್ಕಿದೆ. ಇದು ಕಲ್ಯಾಣ್ ಜ್ಯುವೆಲರ್ಸ್ದು ಕಾರಿಂದು. ನಮ್ಮಮ್ಮ ಆಗ್ಲೇ ಇದೆ ಅಂತ ಇತ್ತು, ಸಿಕ್ಕಿರ್ಲಿಲ್ಲ. 250 rupees ಗೈಸ್ ಇದು. ಅವಾಗ್ಲೇ ಏನೋ ಗಿಫ್ಟ್ ಬಂದಿರ್ಬೇಕೇನೋ. ನಮ್ಮ ಕಾರಿಗೆ ಹಾಕೋಣ ವೆಂಕಟೇಶ್ವರ ಸ್ವಾಮಿ. ಏನ್ ನಿನ್ ಕಾರ್ಗ? ಗಣಪತಿ ಪಕ್ಕ ನೋಡಿ ಗೈಸ್, ನಮ್ಮಮ್ಮ ತಾಜ್ ಮಹಲ್ನ ಹೆಂಗಿಟ್ಕೊಂಡವ್ರೆ, ಕೈಯಲ್ಲೇ ಅಳ್ಳಾಡ್ಸಿ ಹಾಕ್ಬಿಟ್ಟವ್ರೆ. ಓಹೋ, ನಮ್ಮಪ್ಪನೂ ಚಿಂಟು ಇದೆಲ್ಲ ನೀನು ಹುಡ್ತಾಗ ಗೊತ್ತು. ನನ್ನನ್ನು ಬಿಟ್ಬಿಟ್ಟು ಹೋಗಿದ್ರು ಮನೆ ಕಾಯಕ್ಕೆ. ಚೆನ್ನಾಗವೆ. ಸರಿ, ಕವರಿಗೆ ಹಾಕಿಟ್ರೆ ಇರುತ್ತೆ. ಹೆಂಗಿದೆ ಚಿಂಟು ಪಾಯಸ? ಬಿಸಿ ಕುಡಿಯಕಾಯ್ತಿದೆ. ಬಿಸಿದೆ ಕುಡಿಬೇಕು, ಸಿಪ್ ಬೈ ಸಿಪ್ಪು. ನಂಗ ಆಗಲ್ಲಮ್ಮ ಬಿಸಿ. ಬಿಸಿ ಬಿಸಿ ಗಸಗಸೆ ಪಾಯಸ ನಮಗೋಸ್ಕರ. ಚೆನ್ನಾಗಿದೆ, ಸಕ್ಕರೆ ಎಲ್ಲ ಕರೆಕ್ಟ್ ಆಗಿದೆ. ಚಿನ್ನ ಬಿಸಿ ಬಿಸಿ ಕುಡಿಬೇಕು, ತಣ್ಣಗಾದ್ಮೇಲೆ ಕುಡಿದ್ ಚಂದ ಇರಲ್ಲ ಇವೆಲ್ಲ. ಒಂದೇ ಸಿಪ್ಪು ಹಿಂಗೆ ಸ್ವಲ್ಪ. ನೀನು ಫುಲ್ ಕುಡಿಯೋ ಅಷ್ಟೊತ್ತಿಗೆ ತಣ್ಣಗಾಗಿ ಹೋಗುತ್ತದು.
ಚೆನ್ನಾಗಿಲ್ವೇನೆ? ನೋಡುವ ಅಲ್ಲಿ. ಚೆನ್ನಾಗಿದೆ. ನೋಡು ಅಲ್ಲಿ. ಎಂತ ನೋಡ್ತದ? ಈಗ ಕಷ್ಟು ದುಡ್ಡು ಇನ್ನೊಂದು ಸ್ವಲ್ಪ ಇಟ್ಟಿದ್ದೆ ನಿಮಗೆ. ನಮ್ಗೆ ಇವತ್ತು ಊಟಕ್ಕೆ ಹೋಗೋರು. ಏನಪ್ಪ ಊಟ ಎಲ್ಲಿಗೆ? ಯಾರಪ್ಪ? ತನುಸ್ ಮನೆ. ಏಕೆ ಪಕ್ಷ ಹೋಗು. ಏನು ಊಟ? ನಾನ್ ವೆಜ್ ಅಥವಾ ಸಿ? ಏನೋ ಹೊಡೆದ್ರು ತನಕ ಹೊಡೆದ್ರು ಏನೋ ಅಂದ್ರು. ಕಡ್ದವ್ರ? ವರ್ಷ ತಡ್ಕೋ. ಏನೋ ಪಕ್ಷ ಅಂತ ಕರೆದ್ರು ಹೋಗು. ಕರೆದಿದ್ರು ಯಾರವ್ರ ಅಮ್ಮನ ಅವನ? ಅವರಮ್ಮ. ಸಂಜೆನಾ? ಆ್ಯಕ್ಚುಲಿ ಇವತ್ತಿನ ವ್ಲಾಗ್ನ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಬಟ್ ಫ್ಯೂ ಥಿಂಗ್ಸ್ ಎಲ್ಲ ಕ್ಯಾಪ್ಚರ್ ಮಾಡೋ ಅಂಥ ಪ್ರಮೇಯ ಬಂತು. ಸೊ ಹಾಗಾಗಿ ನಾನು ಯಾವ ಬಟ್ಟೆಲಿ ಬಂದಿದ್ನಲ್ಲ ಅದೇ ಬಟ್ಟೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟೆ ಕ್ಯಾಪ್ಚರ್ ಮಾಡೋದನ್ನು. ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಬಂದಿದ್ದೀನಿ ಅಂದ್ಬಿಟ್ಟು ಫುಲ್ ರೆಸ್ಟ್ ತೊಗೊಳಕ್ಕಾಗಲ್ಲ, ನಂಗೆ ತುಂಬ ಕೆಲಸಗಳಿದ್ದಾವೆ. ಜೊತೆಗೆ ನಾನು ಈ ಸಲ ನನ್ನ ಐ ಟೆಸ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಗೈಸ್ ನಂದು ಏನಿದೆಲ್ಲ ಹಳೇದು, ಸೊ ಅದು ಸ್ಪೆಕ್ಟಕಲ್ಸ್, ಅದು ತುಂಬ ಸ್ಕ್ರ್ಯಾಚಸ್ ಎಲ್ಲ ಆಗಿಬಿಟ್ಟಿದೆ. ಡೇ ಟೈಮ್ ಹೇಗೋ ಮ್ಯಾನೇಜ್ ಮಾಡ್ಬೋದು, ನೈಟ್ ಟೈಮ್ ಅಂತೂ ಫುಲ್ ಲೈಟ್ ಬೆಳಕಿಗೆ ಸ್ಕ್ರ್ಯಾಚಸ್ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ನನಗೆ ಗಾಡಿ ಓಡಿಸೋಕ್ಕೆ ಎಲ್ಲ. ಸೊ ಹಾಗಾಗಿ ಒಂದು ಹೊಸ ಕನ್ನಡಕ ತೊಗೋಬೇಕು ಗೈಸ್. ಸೊ ನನಗೆ ನಮ್ಮ ಅಂಕೋಲದಲ್ಲಿ ಯಾರು ಅಂತ ಡಾಕ್ಟರ್ಸ್ ಇಲ್ಲ, ಹಾಗಾಗಿ ನಾನು ಏನೇ ಬಂದರೂ ಇಲ್ಲಿ ಬಂದಾಗಲೇ ಮಾಡಬೇಕು. ಸೊ ಇವಾಗ ಕಣ್ಣು ತೋರ್ಸೋಕ್ಕೂ ಹೋಗಬೇಕು, ಜೊತೆಗೆ ಬೇರೆ ಬೇರೆ ಅಡಿಷನಲ್ ಏನೇನೋ ಇದೆ ಲಿಸ್ಟು, ಅದೆಲ್ಲ ಒಂದೊಂದಾಗಿ ಮಾಡೋಣ. ಫಸ್ಟು ನಾವು ಮನೆಯಿಂದ ಹೊರಗಡೆಗೆ ಕಾಲು ತೆಗ್ಯೋಣ, ಏನೋ ಎತ್ತ ಎಲ್ಲ ಹೋಗ್ತಾ ಹೋಗ್ತಾ ನೋಡ್ಕೊಳ್ಳೋಣ. ಬಟ್ ಇದಂತೂ ಫಿಕ್ಸು, ಇವತ್ತು ನಾನು ಕಣ್ಣು ಟೆಸ್ಟ್ ಮಾಡಿಸ್ಕೋಬೇಕು. ಸೊ ಬನ್ನಿ ಇವಾಗ ನಾವು ಹೊರಡೋಣ. ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ, ಹಳೇದೇನೆ. ಹೇಗಿದೆ ಕಮೆಂಟ್ ಮಾಡಿ. ಬನ್ನಿ ಈಗ ಹೋಗೋಣ ಗೈಸ್. ಹೊರಗಡೆ ಹೋಗೋಣ ಅಂತ ಇದ್ದೆ, ಅಷ್ಟರಲ್ಲಿ ನಮ್ಮಮ್ಮ ಗ್ರೀನ್ ಟೀ ತಂದುಕೊಟ್ಟಿದ್ದಾರೆ ನೋಡಿ, ಕುಡಿಯೋಣ, ಕುಡಿದ್ಬಿಟ್ಟು ಹೋಗೋಣ. ಮುದ್ದೆ ನಮ್ಮ ಅಪ್ಪ ಇನ್ನು 2 ಲೋಟ ಇಟ್ಕೊಬತ್ತೈತೆ. ಕುಡಿಯೋದು. ಬಿಸಿ ಬಿಸಿದ್ ಕುಡಿಬೇಕಣ ಬಜ್ಜಿ. ನಮಗೆ ಬಿಸಿ ಬಿಸಿದಿರ್ಬೇಕು ಗೈಸ್. ಏ ಕೆಳಗಡೆ ಆಡ್ರು. ಯಾವಲ್ಲ ನೀವಲ್ಲ ನಾನು ಏ ಚಿಂಟು ಗೈಸ್ ಹೊರಟು. ಎಲ್ಲಿ ಚಿಂಟು? ಚಿಂಟು ಚಿಂಟು ಬಾಯ್. ಈ ವಾಯ್ಸ್ ಓವರ್ ಕೊಡುವಾಗ ನಾನೇ ಅನ್ಕೋತಾ ಇದ್ದೀನಿ, ಚಿಂಟು ಬರ್ತೀನಿ ಅಂದಿದ್ದ ಅಲ್ಲ, ಎಲ್ಲೋದ ಅಂತ. ಆಮೇಲೆ ಫ್ಲ್ಯಾಶ್ ಆಯಿತು, ಚಿಂಟು ಬೇರೆ ಗಾಡೀಲಿ ಬರ್ತಾ ಇದ್ದಾನೆ, ನಾನು ಅಪ್ಪಾಜಿ ಈ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ಸಾಕು. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ನಮ್ಮ ಆ್ಯಕ್ಟಿವಾ ಗಾಡಿಗೆ ಏರು ತಗೋತಾ ಇಲ್ಲ. ಎಷ್ಟೇ ಹೊಡೆದ್ರೂ ಸಹ ಅದು ಒಳಗಡೆಗೆ ಅದು ಇಂಟೇಕ್ ತಗೋತಾ ಇಲ್ಲ. ಸೊ ಏನೋ ಪ್ರಾಬ್ಲಮ್ ಇದೆ, ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಫ್ರಂಟ್ ಟೈರ್ ಚೆಕ್ ಮಾಡಿದ್ರು, ಆಮೇಲೆ ಬ್ಯಾಕ್ ಟೈರ್ ಹಾಕೋಕ್ಕೆ ಚೆಕ್ ಮಾಡಿದ್ರು. ಇವನ್ ಬ್ಯಾಕ್ ಟೈರ್ನು ಅದೇ ಸೇಮ್ ಪ್ರಾಬ್ಲಮ್ಮು. ಸೊ ಹಾಗಾಗಿ ನಮ್ಮ ಅಪ್ಪಂದು ಗಾಡಿಗೂ ಏರ್ನ ಇಡಿಸ್ಕೊಂಡು ಈ ಗಾಡಿನ ಇಲ್ಲೇ ಬಿಟ್ಬಿಟ್ಟು, ಬಿಕಾಸ್ ಇದನ್ನು ಸರ್ವಿಸಿಗೆ ಕೊಡಬೇಕು. ಆ್ಯಂಡ್ ಮೋರ್ ಓವರ್ ನಾವೆಲ್ಲ ಹೊರಗಡೆ ಹೋಗೋದಿತ್ತು, ಅದಕ್ಕೇ ಚಿಂಟುನ ಜೊತೆಲೇ ಕರ್ಕೊಂಡು ಈ ಗಾಡಿನ ಇಲ್ಲೇ ಪೆಟ್ರೋಲ್ ಪಂಪಲ್ಲಿ ನಿಲ್ಲಿಸಿ ನಾವು ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲ, ಹಾಗಾಗಿ ಇಲ್ಲೇ ನಿಲ್ಸೋಗೋಣ ಅಂತ ಇಲ್ಲೇ ನಿಲ್ಸೋಗ್ತಾ ಇದ್ದೀವಿ. ಗೈಸ್ ನಮ್ಮ ಅಪ್ಪನ ಸವಾಸ ಅಲ್ಲ, ಇದು 4ನೇ ಸಲ ಬಂದಿರೋದು. ನನ್ನ ಜೀವ ತಿಂತಾರೆ, ಬರೋ ತನಕ ಬಿಡೋದಿಲ್ಲ.
ನೀವು ಒಳ್ಳೆ ರೇಟ್ ಹಾಕೊಡೋ ತನಕ ಅವ್ರು ನೋಡೋದು ಬಿಡೋದಿಲ್ಲ ಸರ್. ಅಷ್ಟೇ ಎಷ್ಟಕ್ಕೆ ಬೇಕು ಹೇಳಿ, ಎಷ್ಟಕ್ಕೆ ಬೇಕು ಅಂದ್ರೆ ಅಷ್ಟಕ್ಕೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ಎಷ್ಟಕ್ಕೆ ಬೇಕಿತ್ತು ಆಯ್ತು ನೋಡ್ತೀನಿ. ನೋಡ ಟಿವಿ ನೋಡಿ. ನೋಡ ಒಂದು ನೋಡಪ್ಪ ತಗೊಳ್ಳೋ. ಯಾವ್ದು ಸೋನಿ ಅದು 55 ಇಂಚ್ ಬೇಕು ಅಂದ್ರೆ ಇದು ಬರುತ್ತೆ. ಇದು ಸೋನಿಯಲ್ಲಿ ಇದು? ಬರುತ್ತೆ. ಇದು 50 ಇಂಚು. ಸಾಕು 50 ಸಾಕು. ಅದೇನು ರೇಟು ಇದೇನು ರೇಟು? ಇದಕ್ಕೂ ಅದಕ್ಕೂ ಒಂದು 2-3 ಸಾವಿರ. ಸೋನಿದು ಕಾಸ್ಟ್ಲಿ ಜಾಸ್ತಿ. ಎಷ್ಟು ಹೇಳಿ 56,000 ಆಗುತ್ತೆ. 56,000 ಸಾವಿರ. ದುಡ್ಡು ನೀ ಇಷ್ಟ ಆಗುತ್ತೆ ಅಂತ ಹೇಳು. ಅದು ಸೋನಿ LG ಹೇಳಿದ್ದು ನಿಮಗೆ. ಪ್ರೈಸಿಂಗ್ ಈ ಸೋನಿ ಏನು? ಸೋನಿದು 56,000 ಸಾವಿರ ಆಗುತ್ತೆ. LG? LG ಇಲ್ವಾ? LG ಇದೆಯಲ್ಲ ಮೇಲ್ಗಡೆನೆ, ಓ ಇದೆ LGನಾ? ಅದು LG. ಹಾಂ ಇದೆ LG. ಅದಾದ್ರೆ ನಿಮಗೆ 60,000 ಆಗುತ್ತೆ. ಅದಕ್ಕೂ ಇದಕ್ಕೂ ಏನು ಇದು 55 ಇಂಚು, ಇದು 50 ಇಂಚು. ಅದೇ ಡಿಫ್ರೆನ್ಸ್ ಸದ್ಯ. ಎಲ್ಲ ಅದಿರ್ತ ಸ್ವಲ್ಪ ತೊಂದರೆ. ತಡಿ ಬಂದೆ. ಟಿ ವಿ ಅಂಗಡಿ ಮುಗಿಸ್ಕೊಂಡು ಈಗ ಸೈಕಲ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾ ಹೇಳಿದ್ದೆ ಆ್ಯಂಡ್ ಕ್ಯಾಪ್ಚರ್ ಸಹ ಮಾಡಿದ್ದೆ. ಲಾಸ್ಟ್ ಟೈಮ್ ಸಮ್ಮರ್ ಹಾಲಿಡೇಸಲ್ಲಿ ನಮ್ಮ ಚಿಂಟದು ಹೊಸ ಸೈಕಲ್ಲು, ಅವನು ಹೊಸದೇ, ಅದು ತುಂಬ ಓಡಿಸೇ ಇಲ್ಲ. ಹಾಗಾಗಿ ಆ ಹೊಸ ಸೈಕಲ್ನ ತಂದು ಇಲ್ಲಿ ಬಿಟ್ಟಿದ್ದ, ಮಾರ್ಬಿಡಿ ಅಂತ. ಸೊ ಇಲ್ಲಿ ಯಾವಾಗ ಕೇಳಿದ್ರು ಆ ಸೈಕಲ್ ಇಲ್ಲ, ಬಟ್ ಅವರು ಕೇಳಿದ್ರೆ ಇಲ್ಲ ಮಾರ್ತೀವಿ ನೋಡಬೇಕು ಅಂತ ಹೇಳ್ತಾಯಿದ್ರು. ಇವತ್ತು ಹೋಗಿ ಕೇಳಿದ್ರೆ ಅಲ್ಲಿ ಸೈಕಲ್ ಸಹ ಇರಲಿಲ್ಲ. ಹಾಗಾಗಿ ಆಮೇಲೆ ನೀವು ಓನರ್ಗೆ ಕಾಲ್ ಮಾಡಿ ಕೇಳಿ ಅಂತ ಹೇಳಿದ್ರು. ಸೊ ಅದೆಲ್ಲ ಮಾಡಿಕೊಂಡು ಮನೆಗೆ ಬಂದು ಗೈಸ್ ಮನೆಗೆ ಬಂದು ನಿಮ್ಮ ಅಪ್ಪಂಗೂ ಟಿಫಿನ್ ತಗೊಂಡ್ಬಂದಲ್ಲ ನೋಡಿ ಕೈಯಲ್ಲೈತೆ. ಭಾಗ್ಯಲಕ್ಷ್ಮಿ ನಿನ್ನಷ್ಟು ಉದ್ದಕ್ಕೂ ಇದೆ, ನಿನ್ನಷ್ಟು ಅಗಲಕ್ಕೂ ಟಿವಿ. ಅದು ಅದ್ರ ಡಬ್ಬದೈತೆ. ನಿಮ್ಮ ಮನೆ ಕಿಟಕಿ ಅಷ್ಟು. ಇದು ಕಿಟಕಿ ಅಷ್ಟು. ಇಲ್ಲಿ ಇಲ್ಲಿ ಆಯ್ತಲ್ಲ. ಇಲ್ಲಿ ಫುಲ್ ಕವರ್ ಆಗತ್ತೆ. ಎಲ್ಲಿ ಇಲ್ಲಿ ಇಲ್ಲಿ ಇಡೋದು? ಅದ್ ಗೊತ್ತಿಲ್ಲ, ಆದ್ರೆ ಇದು ಫುಲ್ ಕವರ್ ಆಯ್ತದೆ. ಇದು ನಮ್ಮ ಮನೆಗಳಿದಾವಲ್ಲ ಅದಕ್ಕಿಂತ ದೊಡ್ಡದು. ಸೋಪೆ ಲೈಕತ್ತೆ ಟಿವಿ ಹಾಕ್ಬಿಟ್ಟು ನೋಡಿ ಗೈಸ್, ಹೆಂಡತಿ ಗಂಡನ ಹೆಂಗ್ ಮಾತಾಡ್ತಾವ್ರೆ. ನನಗೆ ಮತ್ತೆ ನಿನ್ ಬುದ್ಧಿ ಬೇಡ. ಕೊಡು ಕೊಡು. ಹಸಿ ತಂದಿಲ್ಲ. ಹುಡುಕಂಡೇ ಬಂದೆ ಹುಡ್ಕೋ ಮಸ್ತ್. ಅಯ್ಯೋ ಕೊಡು. ಇರೋದಿಲ್ಲ ಯಾಕೋ ಚೆನ್ನಾಗೆ. ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳ. ನಮ್ಮಮ್ಮಗೆ ಸ್ವಲ್ಪನೂ ಇಷ್ಟ ಇಲ್ಲ ಟಿವಿ ತರೋದು. ನನ್ ಬೈಕ್ ರಿಪೇರಿ ಕೊಡ್ಲಿಲ್ಲ. ಏನಾದ್ರೆ ನಡಿಯಪ್ಪ. ಸರಿ ಇರುವಂತ ರಿಪೇರಿ ಮಾಡಿಸ್ಬೇಕು. ಏರಿಲ್ಲ, ಯಾವಾಗ ಪಂಚರ್ ಆಯ್ತದೋ ಗೊತ್ತಿಲ್ಲ, ತಡ್ಕೊಂಬರ್ಬೇಕು ನಾವು. ಏರ್ ಹೊಡ್ಸ್ನಿಲ್ವಾ? ಏರ್ ಹೊಡಿಯಕ್ ಏರೇ ಹೋಗಲ್ಲ, ಹಾಳ ಬಿದ್ದೈತೆ. ಎಲ್ಲೋ ಇಟ್ಬಿಟ್ಟಿದ್ದೆ. ಈಗ ನಾನು ಹೇಳ್ದೆ ಅವಾಗ ಕೊಡಿ ಅಂತ, ಕೊಡ್ಲಿಲ್ಲ. ಏನ ಇಷ್ಟೋ ತನಕ ಅವಾಗ್ಲೇ ಕೊಟ್ಟಿದ್ರೆ ಏರ್ ಹೊಡ್ಯಕ್ಕೆ? ಇಷ್ಟೋ ತನಕ ಎಲ್ಲ ಮಾಡಿಟ್ಟಿರೋರು. ಭಾರತಕ್ಕೆ ಏನಾದಂತೆ ಏನ್ ಊಟ? ಬಸ್ ಏನೋ ಒಂದು ಹಪ್ಪಳ ಬೇಯಿಸಿದ್ದೀನಿ, ಕೋಸ್ಮರಿ ಮಾಡಿದ್ದೀನಿ. ಇಡವ ಊಟ ಮಾಡ್ಬಾರ. ಇಡ್ತೀನಿ ನಡಿಯವ, ಇಡವ ನೀನ್ ಎದ್ದೋಳವ. ನನ್ಗೆ ಮದ್ವೆ ನಂಗೆ ಬಟ್ಟೆ ಚೆನ್ನಾಗಿಲ್ಲ. ನಂದಿದ ಇವೆಲ್ಲ ಕರ್ಗಾದಂಗೆ ನಂಗೆ ಒಂಚೂರು ಚೆನ್ನಾಗಿ. ಭಾಗ್ಯಲಕ್ಷ್ಮಿ ನೀನ್ ನಮ್ಮನೆ ಲಕ್ಷ್ಮಿ, ನೀನ್ ಹೆಂಗಿದ್ರು ಲಕ್ಷ್ಮಿ. ಗೈಸ್ ಹಪ್ಳ ಕರ್ದಿದ್ದಾರೆ ನಮ್ಮಮ್ಮ, ಕೋಸಂಬರಿ ಮಾಡಿದ್ದಾರೆ. ಕಲರ್ಫುಲ್ ಆಗಿ ಕಾಣ್ತಾ ಇದೆ ಕೋಸಂಬರಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಗೈಸ್ ನಮ್ಮಮ್ಮ. ಇದೇನಿದು? ಅವರೆಕಾಳು ಪಲ್ಯ, ತಂಗ್ಳ ಸಾರು, ಇಲ್ಲಮ್ಮ ಬಿಸಿ ಸಾರು, ಮುದ್ದೆ ನಿಂಗೆ ಎಷ್ಟು ಕಣವ? ಅರ್ಧ, ತಂಗ ಸಾರಲ್ಲಮ್ಮ ಬಿಸಿ ಸಾರು. ಬಸ್ಸಾರು. ಯಾರು ಹೇಳಿದ್ದು? ಅವರೆಕಾಳು ಬಸ್ಸಾರು. ನಾನಲ್ಲ. ಗೈಸ್ ಇವತ್ತು ನಮ್ಮನೆ ಅವರೆಕಾಳ್ದು ಉಪ್ಸಾರ್. ಬನ್ನಿ ಬಾರ್ಸನ. ನೋಡಿ ನಾನ್ ಬಂದ್ರೆ ಲಕ್ಷ್ಮಿ ಬಂದಂಗೆ ನಿಮ್ಮನೆ ಐಟಮ್ಗಳು ಬರ್ತಾ ಇರ್ತವೆ. ನಾನು ಇಲ್ದೇನೆ ಏನು ತಗೊಳಲ್ಲ. ನೀನಿದ್ಯಲ್ಲವ. ಅದು ಬೇರೆ, ಅದು ಬರೋದು ಎಲ್ಲಿಂದ? ಬೆಂಗಳೂರಿಂದ ಬರ್ತದಂತೆ ನೋಡಿ. ಗೈಸ್ ನೋಡಿ ಗೈಸ್, ಊಟ ಮುದ್ದೆ ಬಸ್ಸಾರು. ಗೈಸ್ ಮುದ್ದೆ ಬಸ್ಸಾರು ಸಖತ್ತಾಗಿರುತ್ತೆ ಕಾಂಬಿನೇಷನು. ಅದರಲ್ಲೂ ನಮ್ಮ ಮಂಡ್ಯ ಕಡೆದು ಅಂದರೆ ಕೇಳಬೇಕಾ,
ಅವರೆಕಾಳು ಬಸ್ಸಾರು ಗೈಸ್. ಕೋಸ್ಪುರಿ ಹಾಕಿರು ನಿಮಗೆ ಬೇಕಾ? ಹಾಕಿದೆ ಮುನ್ನಾಲ ಚೆಂಟು ಅಂತ ಯಾರು ಹೇಳಿದ್ದು? ಸಾಕು ಸಾಕು ಸಾಕು. ಕೋಸಂಬರಿನೂ ಮಾಡಿದವ್ರಿ ಗೈಸ್. ಆಮೇಲೆ ಹಾಕೋತೀನಿ. ಹಂಚ್ಕೊಳ್ಳೋಣಪ್ಪ. ಅವ್ನಿಗೆ ಕೇಳ್ಕೊಂಡ ಇದೆಲ್ಲ ಉಪ್ಪುಪ್ಪಿಲ್ಲಪ್ಪ, ಉಪ್ಪುಪ್ಪಿಲ್ಲ ಈಗ. ಮೊದಲು ಕೊಟ್ಟಾಗ ಉಪ್ಪುಪ್ಪಿತ್ತು, ಈಗ ಉಪ್ಪುಪ್ಪಿಲ್ಲ. ಈಗ ಸಾರು ಅನ್ನಕ್ಕೆ ಹಂಗೆ ಕನ್ಪಿದ್ದು ಸೊಳ್ಳೆ ಮಿಸಿದೆಲ್ಲ ಪನ್ನಿಂದ ನೀರು ಬಿಡುತ್ತೆ ಅನ್ನಕ್ಕೆ ಹಂಗೆ ಸತ್ತ ಅನ್ನು ಉಪ್ಪು ಹಾಕ್ಬಾರ್ದು. ಹಾಕ್ಬಾರ್ದು, ಹಾಕ್ಬೇಡ. ಹಂಗಲ್ಲ, ಮೊದಲನೇ ಸಲ ಅನ್ನ ತಿನ್ಬೇಕಾದ್ರೆ ಉಪ್ಪು ಅನ್ನಿಸ್ತು, ಈಗ ಉಪ್ಪು ಅನ್ನಿಸ್ತಿಲ್ಲ. ಸಾಂಬಾರು ಹಾಕ್ಸ್ಕೊಂಡು ಒಂಚೂರ ಮದುವೆ ಕೂತ ಮೇಲೆ ಬಿಡ್ತಿರಲ್ಲ. ಇದು ಟಿವಿ ಉಳ್ಕೊತಿದ್ದಕ್ಕನು ಫೋನ್ ಹಂಗೆಲ್ಲ ಮಾಡಬೇಡ. ಎಷ್ಟು ಜೋಳು ಸಾಕು ತೊಳೆತ ಮಜ್ಜಿಗೆ ಹಾಕ್ತಾರೆ. ಇನ್ನೊಂಚೂರು ಬೇಕು. ಸಾರು ಬಿಟ್ರೆ ಏನು ಬಿಡುತ್ತೆ ಸಾಕು. ಹಾಕಪ್ಪ ಹಾಕಪ್ಪ, ಸಾಕು ಸಾಕು ಹಾಕಪ್ಪ. ನೋಡಿ ಗೈಸ್, ನಮ್ಮಪ್ಪ ಹಾಕೊಡ್ತಾ ಇದ್ದಾರೆ. ಗೈಸ್, ಬಿಸಿ ಬಿಸಿ ಕಾಫಿ ಬಂತು. ಕಾಫಿ ಚೆನ್ನಾಗಿದೆ, ಚೆನ್ನಾಗಿದೆ. ಮತ್ತೆ ಕಪ್ಪುಡಿ ಹಾಕೊಂಬಂದೆ, ಸಕ್ಕರೆ ಕಡಿಮೆ ಆಗಿತ್ತು. ಗೈಸ್, ಫೈನಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೇ ಬಿಡ್ತು. ನಾನಂತೂ ತುಂಬಾ ಕಾಯ್ತಾ ಇದ್ದೆ. ಆ್ಯಂಡ್ ಈ ಸಲ ನಮ್ಮನೆ ಈ ಬಿಗ್ ಬಾಸ್ ನೋಡೋಕ್ಕೆ ನಮ್ಮಪ್ಪ ಹೊಸ ಟಿ ವಿ ತಗೊಂಡಿದ್ದಾರೆ. ಬಿಗ್ಗದು ತಗೊಂಡಿದ್ದಾರೆ. ಏನು ಹೇಳಬೇಕು, ತಗೊಂಡಾಗಿದೆ, ಬಟ್ ಇನ್ನೂ ಬಂದಿಲ್ಲ, ನಾಳೆಯಿಂದ ಬರುತ್ತೆ ಅಂತ ಹೇಳ್ಬೋದು ನೋಡಿ. ಸೊ ಫೈನಲಿ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ನಾನು ಕ್ಯೂರಿಯಸ್ಸಿಂದ ಕಾಯ್ತಾ ಇದ್ದೀನಿ, ಏನು ಯಾರು ಬರ್ತಾರೆ ಅಂತ ನೋಡೋಕ್ಕೆ. ನಿಮಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ ಅಂತ ಅನ್ಕೋತೀನಿ. ಈ ಸಲ ಬಿಗ್ ಬಾಸ್ ಮನೆ ಅರಮನೆ ಥರ ಫುಲ್ ರೆಡಿಯಾಗಿದೆ ಆ್ಯಂಡ್ ಚೆನ್ನಾಗಿದೆ ಅಲ್ಲ ಗೈಸ್? ನಿಮಗೇನು ಅನಿಸುತ್ತೆ, ಏನು ಅನ್ನಿಸ್ತಾ ಇದೆ ಇದನ್ನು ನೋಡಿ ಅಂತ ನನಗೆ ಕಾಮೆಂಟ್ ಮಾಡಿ, ಆಯಿತಾ? ಆಮೇಲೆ ತಿನ್ನೋಣ ಗೈಸ್, ನಮ್ಮಮ್ಮ ನಮಗೋಸ್ಕರ ಬಜ್ಜಿ ಮಾಡ್ಕೊ ಬಂದಿದ್ದಾರೆ. ಮೆಣಸಿನ್ಕಾಯಿ ಬಜ್ಜಿ. ಬನ್ನಿ ತಿನ್ನೋಣ, ಟೇಸ್ಟ್ ಮಾಡೋಣ. ಆ ಪ್ಲೇಟ್ ಮಾತ್ರ ಬಿಡಬೇಡಿ ನೀವು, ನನ್ನ ಮಾನ ಮರ್ಯಾದೆ ತೆಗೆದು ಬಿಡಿ. ಹೆಂಗಿದ್ಯಪ್ಪಾಜಿ? ನಮ್ಮಮ್ಮ ಈ ಸಲ ನವರಾತ್ರಿಲಿ ನಾನ್ ವೆಜ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮಮ್ಮ ನನಗೆ ಬಜ್ಜಿ, ಕೀರು ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಐ ಮೀನ್ ಪಾಯಸ. ಗೈಸ್, ಇಲ್ಲಿ 4 ಬಜ್ಜಿ ಅಂಟ್ಕೊಂಡ್ಬಿಟ್ಟಿದೆ. ಈ ಸಲ ಸ್ಯಾಂಡ್ವಿಚ್ ಆಗಿದೆ. ತಿನ್ನೋಣ ಬನ್ನಿ. ಮೆಣಸಿನ್ಕಾಯಿ ಬಜ್ಜಿ ಬಿಸಿ ಬಿಸಿ ಇದೆ. ನೀನು ಇಷ್ಟು ಕೊಡಿ, ಇಂಥವು 4-5 ಕೊಟ್ರೆ ನಿಮ್ಗೆ 7 ಕೊಡ್ಲೇಬೇಕು. ಇಂಥದ್ದು ಇದು ಒಂದು ಲೆಕ್ಕ. ಇನ್ನೂ 5 ಕೊಡ್ಬೇಕು. ಆಯ್ತಮ್ಮ, ಆಫ್ ಮಾಡು ಅಮ್ಮ, ಅದಾದ್ರೂ ನೋಡೋದು. ಆಫ್ ಮಾಡ್ತೀನಿ, ನಂಗೆ ಸಾಕು. ಇನ್ನು ಬರೀ 4 ಜನ ಬಂದಿರೋದು, ಮತ್ತೆ ಅರ್ಧನೇ ಮುಗಿದೋಯ್ತು ಅಂತೀರಾ? ಗೈಸ್, ಬಿಗ್ ಬಾಸ್ ಬರ್ತಾ ಇದೆ. ಬಜ್ಜಿ ತಿಂದೆ, ಮತ್ತು ಬೆಳಗ್ಗೆದ ಪಲಾವ್ ಇತ್ತು ತಿಂದೆ. ಸೊ ಇವಾಗ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಇದು ಕುಡಿದ್ಬಿಟ್ಟು ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಳ್ಳೋದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಬಿಗ್ ಬಾಸ್ ಚೆನ್ನಾಗಿ ಬರ್ತಾ ಇದೆ, ಕಂಟೆಸ್ಟೆಂಟು ಸಹ ಚೆನ್ನಾಗಿದ್ದಾರೆ. ನೋಡೋಣ ಇನ್ನೂ ಯಾರ್ಯಾರಿದ್ದಾರೆ ಅಂತ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗಾಯ್ಸ್.
ನಾಳೆಗೆ ನಮ್ಮನೆ ಚಿಲ್ಕೊರೆ ಕಾಳು ಸಾರು ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮಮ್ಮ ಅಪ್ಪ ಮಗಳು ಕೂತ್ಕೊಂಡು ಬಿಡಿಸಿ ಅಂದ್ಬಿಟ್ಟು ಚಿಲ್ಕಿಸಿ ಅಂದ್ಬಿಟ್ಟು ಅವರೆಕಾಳನ್ನ ತಂದಿಟ್ಟಿದ್ದಾರೆ. ನಮ್ಮಪ್ಪ ಚಿಲ್ಕಿಸ್ತಾ ಇದ್ದಾರೆ. ಸೊ ಈಗ ನಾನು ಚಿಲ್ಕಿಸ್ಬೇಕು. ನಾನು ಸ್ವಲ್ಪ, ನಮ್ಮಪ್ಪ ಸ್ವಲ್ಪ ಚಿಲ್ಕಿಸಿದ್ರೆ ಆದಷ್ಟು ಬೇಗ ಅದು ಖಾಲಿ ಆಗುತ್ತೆ. ಇಲ್ಲಿ ನನ್ನ ಮಗ ಕಬಾಬ್ ತಿಂತ ಕೂತಿದ್ದಾನೆ. ಹೊರಗಡೆ ಯಾಕಪ್ಪ ಅಂದರೆ ನವರಾತ್ರಿ ಅಲ್ಲ, ನಮ್ಮಮ್ಮ ಆ್ಯಕ್ಚುಲಿ ನಾನ್ ವೆಜ್ ಮಾಡ್ತಾ ಇಲ್ಲ. ಹಾಗಾಗಿ ಕಾರ್ ಶೆಡ್ಡಲ್ಲಿ ಕೂತ್ಕೊಂಡು ಅವನು ಕಬಾಬ್ನ ಮೇಯ್ತಾ ಇದ್ದಾನೆ. Bye bye guys. Good night. Sweet dreams.